ತಾಲೂಕು ಮಟ್ಟದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ಅರಿವು ಕಾರ್ಯಾಗಾರ. ಹೋಟೆಲ್ ಉದ್ಯಮಿಗಳು, ಬೀದಿ ಬದಿ ವ್ಯಾಪಾರಸ್ಥರು ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ವಾರ್ಷಿಕ 100 ರೂಪಾಯಿಯಂತೆ ಮಾಲೀಕರು ಆಧಾರ ಕಾರ್ಡ್ ಒಂದು ಫೋಟೋ 100 ರೂಪಾಯಿಯಂತೆ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದು ಆಹಾರ ಅಂಕಿತ ಅಧಿಕಾರಿಯಾದ ಡಾಕ್ಟರ್ ಪಾಲಾಕ್ಷ ಹೇಳಿದರು. ಅಂತರಿಗೆ ಕಠಿಣ ಶಿಕ್ಷೆ ಇದೆ. ಹಾಗಾಗಿ ಎಲ್ಲರೂ ನಾವು ಒಂದು ರಿಜಿಸ್ಟ್ರೇಷನ್ ಅನ್ನ ನಾವು ಮಾಡಿಸ್ಕೋಬೇಕಾಗ್ತದೆ. ಅದೇ ರೀತಿ ಲೈಸೆನ್ಸ್ ಅನ್ನ ಅಂತಂದ್ರೆ ಯಾರು 12 ಲಕ್ಷಕ್ಕಿಂತ ಮೇಲ್ಪಟ್ಟಿರುತ್ತೆ ಮತ್ತು 20 ಕೋಟಿ ಅವರು ಲೈಸೆನ್ಸ್ ಅನ್ನು ಮಾಡ್ಕೊಳ್ಬೇಕಾಗ್ತದೆ. ಈ ತರ ಫೋಟೋ ಇರಲ್ಲ, ಅದಕ್ಕೆ ಯಾವುದೇ ರೀತಿಯಾದ ಫೋಟೋ ಇರಲ್ಲ, ಅದು ಲೈಸೆನ್ಸ್ ಅಂತ ಬರ್ತದೆ. ಆ ಲೈಸೆನ್ಸ್ ಅಂದ್ರೆ ದೊಡ್ಡ ಕಿರಾಣಿ ಅಂಗಡಿ ಇರ್ಬೋದು, ಡೀಲರ್ಸ್ ಇರ್ಬೋದು, ಡಿಸ್ಟ್ರಿಬ್ಯೂಟರ್ ಇರ್ಬೋದು, ಮ್ಯಾನುಫ್ಯಾಕ್ಚರ್ ಇರ್ಬೋದು, ಅಂತರಲ್ಲಿ ಯಾರು ಬರ್ತಾರೆ ಲೈಸೆನ್ಸ್ ಬರ್ತಾರೆ. ಇವರ ಆದಾಯ ಎಷ್ಟಿರಬೇಕು? ಒಂದು ವರ್ಷಕ್ಕೆ 12 ಲಕ್ಷದಿಂದ 20 ಲಕ್ಷದವರೆಗೂ ಈ ಲೈಸೆನ್ಸ್ ಅನ್ನ ಅಂದ್ರೆ ನಾನು ಮಾಡ್ಕೊಡ್ತೀನಿ. ಇದಕ್ಕೆ ಬೇರೆ ಬೇರೆ ಡಾಕ್ಯುಮೆಂಟ್ಸ್ ಇದಾವೆ. ಏನಂದ್ರೆ ಆಧಾರ್ ಕಾರ್ಡ್ ಇರಬೇಕು, ಅವ್ರ ರೆಂಟಲ್ ಅಗ್ರಿಮೆಂಟ್ ಇರಬೇಕು, KB ಬಿಲ್ ಇರಬೇಕು, ಆಮೇಲೆ ಅವ್ರ ಆಧಾರ್ ಕಾರ್ಡ್ ಇರಬೇಕು, ಆಮೇಲೆ ಪೋಸ್ಟಲ್ ಅಡ್ರೆಸ್ ಅನ್ನು ಕೊಡಬೇಕು. ಅಂತವಕ್ಕೆ ನಾವು ಲೈಸೆನ್ಸ್ ಅನ್ನು ಮಾಡ್ತೀವಿ. ಆಮೇಲೆ ಸೆಂಟ್ರಲ್ ಲೈಸೆನ್ಸ್ ಅಂದ್ರೆ 12 ಲಕ್ಷದ 20 ಕೋಟಿವರೆಗೆ ಅದು ಪರವಾನಗಿ ಅಂತ ಮಾಡ್ತೀವಿ. ಆಮೇಲೆ ಕೇಂದ್ರದ ಲೈಸೆನ್ಸ್ ಅಂದ್ರೆ 20 ಕೋಟಿಗಿಂತ ಮೇಲ್ಪಟ್ಟಿದ್ರೆ ಅಂತವು ನಾವು ಏನ್ ಮಾಡ್ತೀವಿ, ಸೆಂಟ್ರಲ್ ಲೈಸೆನ್ಸ್ ಅಂತ ಹೇಳ್ತೀವಿ. ಸೊ ನೀವೆಲ್ಲ ಬರ್ತಕ್ಕಂಥದ್ದು ಯಾವ್ದ್ರಲ್ಲಿ 12 ಲಕ್ಷಕ್ಕಿಂತ ಕಡಿಮೆ ಅಂತಂದ್ರೆ ನೀವು ಯಾವ್ದು ಬರ್ತೀರಿ? ನೋಂದಣಿ ರಿಜಿಸ್ಟ್ರೇಷನ್ ಬರ್ತೀರಿ. ನಿಮಗೆ ಬೇಕಾಗಿರೋದು ಏನೇನು ಇದು ಮಾಡ್ಸಕ್ಕೆ? ಒಂದು ಆಧಾರ್ ಕಾರ್ಡು, ಒಂದು ಫೋಟೋ, 100 ರೂಪಾಯಿ ಫೀಸು ಆನ್ಲೈನ್ ಕಟ್ಟಬೇಕು. ಇಲ್ಲ ಅಂದ್ರೆ ಫುಡ್ ಸೇಫ್ಟಿ ಆಫೀಸರ್ ಇರ್ತಾರೆ, ಅವ್ರು ಬಂದು ನಿಮಗೆ ಆಧಾರ್ ಕಾರ್ಡು, ಫೋಟೋ 100 ರೂಪಾಯಿ ಕೊಟ್ಟರೆ ಅವರು 24 ಗಂಟೆ ಜನರೇಟ್ ಮಾಡ್ಕೊಡ್ತೀವಿ. ಇದನ್ನ ನೀವೇನ್ ಮಾಡಬೇಕು? ನೀವು ಏನು ವ್ಯಾಪಾರ ಮಾಡ್ತೀರೋ ಆ ಸ್ಥಳದಲ್ಲಿ ಡಿಸ್ಪ್ಲೇ ಮಾಡಬೇಕು. ಇದನ್ನ ಡಿಸ್ಪ್ಲೇ ಮಾಡಬೇಕು. ಹಾಗಾಗಿ ನಾವು ಕೆಲವು ಸರಿ ಏನ್ ಮಾಡ್ತೀವಿ, ನಿಮ್ಮ ಅಂಗಡಿ ಬಂದು ನಾವು ಸ್ಯಾಂಪಲ್ ಅನ್ನ ಕಲೆಕ್ಟ್ ಮಾಡ್ತೀವಿ. ಪಟ್ಟಣ ಪಂಚಾಯಿತಿಯಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮದ ಆಹಾರ ಸುರಕ್ಷತೆ ಗುಣಮಟ್ಟದ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿಕೊಳ್ಳಬೇಕು ಎಂದರು. ಮತ್ತಷ್ಟು ಸುದ್ದಿಗಳಿಗಾಗಿ ಸಿಟಿ ಚಾನೆಲ್ ಚಳ್ಳಕೆರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಳ್ಳಕೆರೆ ಟಿವಿಯನ್ನು ಪ್ರತಿದಿನ ಸಂಜೆ 8 ಗಂಟೆಗೆ ವೀಕ್ಷಿಸಿ.